ಆರೋಪಿಗಳು ಕೃತ್ಯಕ್ಕೆ ಬಳಸಿದಂತಹ ಕಾರನ್ನ ಸೀಸ್ ಮಾಡಲಾಗಿದೆ. ಸೊ ಕಾರಿನಲ್ಲಿ ಪತ್ತೆಯಾದಂತಹ ಸಾಕ್ಷಿ ಇದೆಯಲ್ಲ, ಅದು ಗೋಲ್ಡನ್ ಅವರ್ ಎವಿಡೆನ್ಸ್ ಆಗಿ ಕನ್ವರ್ಟ್ ಆಗುತ್ತೆ ನಾರ್ಮಲಿ. ಸೊ ಕಾರನ್ನು ಸೀಸ್ ಮಾಡಿದ್ದಾರೆ ಪೊಲೀಸರು. ಕಾರಿನಲ್ಲಿ ಬಿಯರ್ ಬಾಟ್ಲಿ ಹಾಗೂ ಸಂತ್ರಸ್ತೆಯ ಚಪ್ಪಲಿ ಕೂಡ ಇದ್ದಿದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಇದರ ಜೊತೆಗೆ ನೀರಿನ ಬಾಟ್ಲಿ ಸೇರಿ ಹಲವು ವಸ್ತುಗಳು ಕೂಡ ಪತ್ತೆಯಾಗಿದೆ. ಬೇಸಿಕಲಿ ಈತ ಡ್ರಗ್ ಪೆಡ್ಲರ್ ಅನ್ನುವಂತಹ ಸಂಶಯಕ್ಕೆ ಇಂಬು ಕೊಡುವಂತಹ ಅನೇಕ ಅಂಶಗಳು ಅದರಲ್ಲಿ ಸಿಕ್ಕಿದೆಯಂತೆ. ಸೊ ಡ್ರಗ್ ಸಿಕ್ಕಿದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿ ಸಿಗಬೇಕಾಗಿದೆ. ಒಟ್ಟಿನಲ್ಲಿ ಕೃತ್ಯಕ್ಕೆ 2 ಕಾರನ್ನು ಬಳಸಿದ್ದಾರೆ. ಒಂದು ಪೊಲೆರೋ ವಾಹನ, ಇನ್ನೊಂದು ವರ್ನಾ ಕಾರು. ಸೊ ವರ್ನಾ ಕಾರ್ನಲ್ಲೇ ಇವರು ಬೆಳಗಿನಿಂದ ಮಧ್ಯಾಹ್ನದ ತನಕ ಆರೋಪಿಯ ಜೊತೆಗೆ ಸಂತ್ರಸ್ತ ಯುವತಿ ಇದ್ರು ಅಂತ ಹೇಳಲಾಗ್ತಾ ಇದೆ. ಈ ಸಂದರ್ಭದಲ್ಲಿ ಯುವತಿಗೆ ನಶೆ ಏರಿಸಬೇಕು ಅನ್ನೋ ದುರುದ್ದೇಶದಿಂದಲೇ ಆತ ಬಿಯರ್ ಅನ್ನ ಪರ್ಚೇಸ್ ಮಾಡಿದ್ದ ಅನ್ನೋದಕ್ಕೆ ಸಾಕ್ಷಿ ನುಡಿತಾ ಇದೆ ಕಾರಿನಲ್ಲಿ ಪತ್ತೆಯಾಗಿರುವಂತಹ ಬಿಯರ್ ಬಾಟ್ಲಿ. ಜಿಲ್ಲೆಯ ಕಾರ್ಕಳದ ಯುವತಿ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಮಗೊಂದು ಕಾರು ನಗರ ಠಾಣೆಯಲ್ಲಿ ಸಿಕ್ಕಿದೆ. ಕಾರ್ಕಳ ಗ್ರಾಮಾಂತರ ಮತ್ತು ನಗರ ಠಾಣೆಯ ಹಿಂಬದಿಯಲ್ಲಿ ಈ ಕಾರನ್ನು ನಿಲ್ಲಿಸಲಾಗಿದೆ. ನಾವು ನೋಡ್ಬೋದು, ಇದು ಹುಂಡೈ ಕಂಪನಿಯ ಕಾರು. ಆರೋಪಿ ಅಲ್ತಾಫ್ ಯುವತಿಯನ್ನು ಅಪಹರಣ ಮಾಡೋದಕ್ಕೆ ಮತ್ತು ಅತ್ಯಾಚಾರ ಮಾಡೋದಕ್ಕೆ ಇದೇ ಕಾರನ್ನು ಬಳಸಿದ್ದಾರೆ ಅನ್ನುವಂಥ ಮಾಹಿತಿ ನಮಗೆ ಲಭ್ಯ ಆಗಿದೆ. ನಾವು ನೋಡ್ಬೋದು, ಇಲ್ಲಿ ಆತ ಸಿಗರೆಟ್ಸ್ಗಳನ್ನು ಸೇರ್ತಾ ಇದ್ದ ಅನ್ನೋ ಬಗ್ಗೆ ಮಾಹಿತಿಗಳನ್ನು ಪೊಲೀಸರು ಕೊಟ್ಟಿದ್ದರು. ಹಾಗಾಗಿ ಆ ಒಂದು ಲೈಟರನ್ನು ಮುಂಭಾಗದಲ್ಲಿ ಇಟ್ಟಿದ್ದು ಇಲ್ಲಿಯ ತನಕ ಕೂಡ ಅದು ಇಲ್ಲೇ ಇದೆ. ಅಂದರೆ ಪೊಲೀಸರು ಸೀಸ್ ಮಾಡಿ ತಂದ ನಂತರ ಅದನ್ನು ಇಲ್ಲಿನ ಟೌನ್ ಸ್ಟೇಷನ್ನ ಹಿಂಬದಿಗೆ ಕಾರನ್ನು ನಿಲ್ಲಿಸಿರುವಂಥದ್ದು. ಕಾರಿನ ಒಳಭಾಗದ ದೃಶ್ಯಗಳನ್ನು ಕೂಡ ನಾವು ನೋಡ್ಬೋದು. ಅಂದರೆ ಅಲ್ತಾಫ್ ಮತ್ತು ಯುವತಿ ಬೆಳಗ್ಗೆ ಸುಮಾರು 5 ಗಂಟೆಯಿಂದ ಸಂಜೆಯ ತನಕ ಜೊತೆಗಿದ್ದರು. ಹಾಗಾಗಿ ಸಾಕಷ್ಟು ಆಹಾರದ ಪೊಟ್ಟಣಗಳು, ಎಳನೀರು, ತಿಂಡಿ ತಿನಿಸುಗಳನ್ನು ತಂದಿದ್ರು ಅನ್ನುವಂಥದ್ದು ಅದೆಲ್ಲವೂ ಕೂಡ ಇದೇ ಕಾರಿನ ಒಳಭಾಗದಲ್ಲಿದೆ. ಯುವತಿಯ ಒಂದು ಚಪ್ಪಲಿ ಕೂಡ ಕಾರಿನ ಒಳಭಾಗದಲ್ಲಿ ಇರುವಂಥದ್ದನ್ನು ನಾವು ದೃಶ್ಯಗಳಲ್ಲಿ ನೋಡ್ತಾ ಇದ್ದೇವೆ. ಎಲ್ಲವನ್ನ ಕೂಡ ಪೊಲೀಸರು ಸೀಸ್ ಮಾಡಿ ತಂದು ನಗರ ಠಾಣೆಯಲ್ಲಿ ಇಟ್ಟಿದ್ದಾರೆ. ಇದೇ ಕಾರನ್ನು ಕೃತ್ಯಕ್ಕೆ ಬಳಸಿದ್ದಾರೆ ಅನ್ನುವಂತಹ ಮಾಹಿತಿ ಬೆಳಗ್ಗೆ 11 ಗಂಟೆಯ ಸುಮಾರಿಗೆ ಅಯ್ಯಪ್ಪ ನಗರದ ಜಂಕ್ಷನ್ನಿಂದ ಯುವತಿಯನ್ನು ಕರ್ಕೊಂಡು ಹೋಗ್ತಾನೆ. ಅಕ್ಷರಶಃ ಅದೊಂದು ಕಿಡ್ನಾಪ್ ಅಂತಲೇ ಹೇಳ್ಬೋದು. ಯಾಕಂದರೆ ಆ ಥರದ ದೂರು ದಾಖಲಾಗಿದೆ ಕುಟುಂಬಸ್ಥರಿಂದ ಮತ್ತು ಯುವತಿಯ ಹೇಳಿಕೆ ಕೂಡ ಇದೆ. ಅಯ್ಯಪ್ಪ ನಗರ ಜಂಕ್ಷನ್ನಿಂದ ಲಿಫ್ಟ್ ಮಾಡಿರುವಂಥದ್ದು. ಅಲ್ಲಿಂದ ನೇರವಾಗಿ ರಂಗನಪಲ್ಕೆ ಅನ್ನೋ ಪ್ರದೇಶಕ್ಕೆ ಕರ್ಕೊಂಡು ಹೋಗಿದ್ದಾನೆ. ರಂಗನಪಲ್ಕೆ ಸುಮಾರು ಒಂದು 15ರಿಂದ 18 ಕಿಲೋಮೀಟರ್ ದೂರದಲ್ಲಿರುವಂತಹ ಪ್ರದೇಶ. ಇಲ್ಲಿಗೆ ಕರ್ಕೊಂಡು ಹೋಗಿರುವ ನಂತರ ಅಲ್ಲಿ ಒಂದು ನಿರ್ಜನ ಪ್ರದೇಶಕ್ಕೆ ಕರ್ಕೊಂಡು ಹೋಗಿದ್ದಾರೆ. ನಿರ್ಜನ ಪ್ರದೇಶಕ್ಕೆ ತೆಗೆದುಕೊಂಡು ಬಂದು ಈ ಥರ ಅತ್ಯಾಚಾರವನ್ನು ಎಸಗಿದ್ದಾನೆ ಅನ್ನುವಂತಹ ಮಾಹಿತಿ. KA-14 ಇದು ಕಾರು. ಈ ಕಾರನ್ನು ಆತನ ಸ್ವಂತ ಕಾರ ಅಥವಾ ಆತನ ಬಳಸಿದಾನ ಅನ್ನುವಂಥ ಮಾಹಿತಿ ಇನ್ನಷ್ಟೇ ಲಭ್ಯ ಆಗಬೇಕಾಗಿದೆ. ಆತ ಟಿಪ್ಪರ್ ಡ್ರೈವರ್ ಆಗಿರ್ತಾನೆ. ಹಾಗಾಗಿ ಆತನನ್ನು ಈ ಸ್ಟೇಷನ್ಗೆ ತಂದಿಟ್ಟು ಅಲ್ಲಿ ಈಗ ವಿಚಾರಣೆಯನ್ನು ನಡೆಸ್ತಿರುವಂಥದ್ದು. ಆನಂತರ ಒಂದು ಬಿಯರನ್ನು ಆತನ ಫ್ರೆಂಡ್ ಝೇವಿಯರ್ ತರ್ತಾನೆ. ಅದು ಆ ಬೊಲೆರೋ ಗಾಡಿಯ ಮೂಲಕ ಒಂದು ನಿರ್ಜನ ಪ್ರದೇಶಕ್ಕೆ ರಂಗನಪಲ್ಕೆಗೆ ತಂದಿರುವಂಥದ್ದು. ಆ ವಾಹನವನ್ನು ಕೂಡ ಪೊಲೀಸರು ಈಗ ವಶಕ್ಕೆ ಪಡ್ಕೊಂಡಿದ್ದಾರೆ. ಹಾಗಾಗಿ 2 ವಾಹನಗಳು, ಕೃತ್ಯಕ್ಕೆ ಬಳಸಿದಂತಹ 2 ವಾಹನ ಮತ್ತು ಆರೋಪಿಗೆ ಸಹಕಾರ ನೀಡಲಿಕ್ಕೆ ಬಂದಂತಹ ಝೇವಿಯರ್ನ ಗಾಡಿ ಕೂಡ ಈಗ ನಗರ ಠಾಣೆಯ ಹಿಂಬದಿಯಲ್ಲಿದೆ. ಸ್ಥಳಕ್ಕೆ IGP ಸ್ವತಃ ಭೇಟಿ ಕೊಟ್ಟು ಈ ಪ್ರಕರಣದ ತನಿಖೆಯನ್ನು ಗಮನಹರಿಸಿದ್ದಾರೆ ಮತ್ತು ಯಾವ ಥರದ ಬೆಳವಣಿಗೆಗಳು ನಡೀತಾ ಇದೆ ಅನ್ನುವಂಥದ್ದು ಮತ್ತು ಪೊಲೀಸರಿಗೆ ಸಿಕ್ಕಿರುವಂಥ ಸಾಕ್ಷ್ಯಗಳು ತಿಳಿಸಿರುವಂಥದ್ದು. ಅದರ ಜೊತೆಗೆ ಸಂತ್ರಸ್ತೆ ಸದ್ಯಕ್ಕೆ ಸ್ಟೇಬಲ್ ಆಗಿರುವ ಬಗ್ಗೆ ಕೂಡ IGP ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈ ಪ್ರಕರಣದಲ್ಲಿ ಈ ಇಬ್ಬರು ಹೊರತುಪಡಿಸಿ ಬೇರೆ ಯಾರಾದರೂ ಇದ್ದಾರಾ ಅನ್ನುವಂಥ ವಿಚಾರಗಳನ್ನು ಕೂಡ ಟೆಕ್ನಿಕಲ್ ಎವಿಡೆನ್ಸ್ಗಳನ್ನು ಇಟ್ಕೊಂಡು ನಾವು ತನಿಖೆ ಮಾಡ್ತಾ ಇದ್ದೇವೆ ಅನ್ನೋ ಮಾತನ್ನು ತಿಳಿಸಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಚೇತನ್ ಜೊತೆ ದೀಪಕ್ ಜೈನ್, ಪಬ್ಲಿಕ್ TV, ಉಡುಪಿ.